ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೆಂತೆ ಪರೋಟನ ಮಾಡ್ತಾಯಿದ್ದೀನಿ. ಸೊ ನೀವು ದಿನಾಲೂ ರೊಟ್ಟಿ, ಚಪಾತಿ, ಪರೋಟ, ನಾರ್ಮಲ್ ಪರೋಟ ಅಂಥವೆಲ್ಲ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊತೀನಿ. ಸೊ ಭಾಳನೇ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ನೋಡ್ಕೊತ ಬನ್ನಿ. ಭಾಳನೇ ಟೇಸ್ಟಿಯಾಗಿರುತ್ತೆ. ಮನೆ ಮಂದಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ನೀವು ಲಂಚ್ ಬಾಕ್ಸಿಗೆಲ್ಲ ಇಡ್ಬೋದು, ನೀವು ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಮೆಂತೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ಚಪಾತಿ ನಾದ್ತಿರಲ್ವ, ಅದೇ ಟೈಪು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ಚಪಾತಿ ಇದಕ್ಕೆ ನಾವು ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಮೇಲೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ನಾವು ಇದನ್ನು ನೆನೆ ಇಡೋಕ್ಕೆ ಬಿಡಬೇಕು. ಸೊ 10ರಿಂದ 15 ನಿಮಿಷ ಆದಮೇಲೆ ನಾವು ಮೆಂತೆ ಪರೋಟನ ಮಾಡೋಕ್ಕೆ ರೆಡಿ ಆಗುತ್ತೆ ಹಿಟ್ಟು. ಸೊ ಇವಾಗ ಇದನ್ನು ಸ್ಮಾಲ್ ಸೈಜಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಟ್ಕೋಬೇಕು ಫಸ್ಟಿಗೆ. ಸೊ ಭಾಳನೇ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿನೂ ಹೌದು. ನಿಮ್ಮ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಇಡ್ಬೋದು ನೀವು, ಭಾಳನೇ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮೊಸರು ಜೊತೆಗೂ ತಿನ್ಬೋದು ಇದನ್ನು. ಸೊ ಇವಾಗ ಹಿಟ್ಟು ಮೇಲೆ ಹಾಕ್ತೀನಿ. ಹಿಟ್ಟು ಹಾಕ್ಬಿಟ್ಟು ಹಿಟ್ಟೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ನಾನು ರೌಂಡ್ ಶೇಪಲ್ಲಿ ಇದನ್ನ ನಾನು ಮಾಡ್ಕೊತೀನಿ. ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡ್ಕೋಬೇಕು. ಬಟ್ ಏನಂದರೆ ಜಾಸ್ತಿ ಅದ್ರ ಮೇಲೆ ಪ್ರೆಸ್ ಮಾಡಬಾರ್ದು. ನಾರ್ಮಲಾಗೆ ನಾವು ನಾದ್ಕೋಬೇಕು. ಇದನ್ನೇನು ಚಪಾತಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ಕೋಬೇಕು. ಸ್ವಲ್ಪ ಅಂಟುತ್ತೆ ಅಂತಂದರೆ ನೀವು ಮೇಲೆ ಹಿಟ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮಾಡ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ. ಉಪ್ಪು ಖಾರ ಎಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ನೀವು ಒಂದು ಸಲ ಮಾಡಿ, ಹೆಲ್ತಿಗೂ ಒಳ್ಳೆಯದು. ಸೊ ಇದು ಮಾಡಿಕೊಂಡು ಹಂಚಿಗೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇಲ್ಲ ನೀವು ಆಯಿಲ್ ಕೂಡ ಹಾಕ್ಬೋದು, ಇಲ್ಲ ತುಪ್ಪನೂ ಹಾಕ್ಬೋದು. ತುಪ್ಪ ಹಾಕಿದರೆ ಭಾಳನೇ ಟೇಸ್ಟಿಯಾಗಿರುತ್ತೆ. ಸೊ ಮಕ್ಕಳು ಕೂಡ ತಿಂತಾರಲ್ವ, ಹೆಲ್ತಿಗೆ ಒಳ್ಳೆಯದು. ಸೊ ನೀವು ತುಪ್ಪ ಹಾಕಿರಿ, ಇಲ್ಲಾಂದರೆ ಎಣ್ಣೆನೂ ಹಾಕ್ಬೋದು. ಸೊ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಚಪಾತಿನ ಯಾವ ರೀತಿ ಬೇಯಿಸ್ತಿರಲ್ವ ಅದೇ ರೀತಿಯೇ ಬೇಯಿಸ್ಬೇಕು. ಭಾಳನೇ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನಕ್ಕೂ ಅಷ್ಟೇ ನೀವು ಲಂಚಿಗೆ ಇರ್ತೀರಲ್ವ ಬಾಕ್ಸಿಗೆ, ಸೊ ಮೆತ್ತಗಿರುತ್ತೆ. ಯಾವುದೇ ರೀತಿ ನಿಮಗೆ ಗಟ್ಟಿ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮೆಂತೆ ಪರೋಟ. ಒಮ್ಮೆ ನೀವು ಕೂಡ ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ. ಈ ಪರೋಟ ಬಂದುಬಿಟ್ಟು ನೀವು ಮೊಸರು ಜೊತೆಗೆ ನೀವು ಅದರ ಟೇಸ್ಟಿಯಾಗಿರುತ್ತೆ. ಮೊಸರು ಕೂಡ ಮೆಂತೆ ಪರೋಟನ. ಸೊ ಇದ್ರ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ನೀವು ಮೊಸರು ಹಾಕ್ಕೊಂಡು ತಿನ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ, ಭಾಳನೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ